ಇವತ್ತಿನ ದಿನ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ದಾರಾ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಯಾರ ಬಗ್ಗೆ ಈ ರೀಡಿಂಗ್ನ ನೋಡ್ತೀರಾ ಅವ್ರನ್ನ ನೆನ್ಪು ಮಾಡ್ಕೊಳ್ಳಿ. ಅವ್ರ ಹೆಸರನ್ನ 3 ಬಾರಿ ಹೇಳಿ. ಇವತ್ತಿನ ದಿನ ಅವ್ರು ನಿಮ್ಮನ್ನು ನೆನ್ಪು ಮಾಡ್ಕೊಂಡಿದ್ದಾರಾ? ಓಕೆ, ಕಿಂಗ್ ಆಫ್ ಸ್ವಾನ್ಸ್ ಬರ್ತಿದೆ, ದ ಹ್ಯಾಂಗ್ಮ್ಯಾನ್ ಬರ್ತಾ ಇದೆ. ಓಕೆ, ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಎಸ್, ಇಲ್ಲಿ ಇವತ್ತಿನ ದಿನ ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬಾನೇ ನೆನಪಿಸ್ಕೊಂಡಿದ್ದಾರೆ. ನೆನಪಿಸ್ಕೊಳ್ಳೋ ಜೊತೆಗೆ ಆದಷ್ಟು ಬೇಗ ಈ ಒಂದು ರಿಲೇಶನ್ಶಿಪ್ ಸರಿ ಆಗಲಿ ಅನ್ನೋವಂಥ ಒಂದು ಪ್ರಾರ್ಥನೆ ಕೂಡ ಮಾಡಿದ್ದಾರೆ ಅನ್ನೋವಂಥದ್ದು ಆ ಒಂದು ಎನರ್ಜಿಲಿ ಬರ್ತಾ ಇದೆ. ಅಂದರೆ ಅವರಿಲ್ಲಿ ಈ ರಿಲೇಶನ್ಶಿಪ್ನ ಕಳ್ಕೊಳ್ಲಿಕ್ಕೆ ನಿಮ್ಮ ಪರ್ಸನಿಗೆ ಮನ್ಸಾರೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಓಕೆನಾ, ಬಾಯಲ್ಲಿ ಅವ್ರು ಹೇಳ್ತಾ ಇರ್ಬೋದು ನಿನ್ನ ದೂರ ಆಗ್ತೀನಿ ಅಥವಾ ನೀನು ದೂರ ಆಗು, ಬ್ಲಾಕ್ ಮಾಡ್ತೀನಿ, ಅದು ಇದು ಏನೇನೋ ಬಾಯಲ್ಲಿ ಹೇಳ್ತಾ ಇರ್ಬೋದು. ಬಟ್ ಅವ್ರ ಮನಸ್ಸಿಂದ ಅವ್ರು ನಿಮ್ಮನ್ನ ಮರಿಲಿಕ್ಕೆ ಅಥವಾ ಅವ್ರು ನಿಮ್ಮ ನೆನಪುಗಳನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತಿನ ದಿನ ಅವ್ರು ನಿಮ್ಮನ್ನ ನೆನಪು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಸ್, ಖಂಡಿತವಾಗಿಯೂ ಅವರ ಕೆಲಸ, ಅವ್ರು ಎಷ್ಟೇ ಬ್ಯುಸಿ ಆಗಿರ್ಬೋದು ಅವ್ರ ಲೈಫಲ್ಲಿ, ಅಥವಾ ಅವ್ರಿಗೆ ಏನೇ ತೊಂದರೆಗಳಿರ್ಬೋದು, ಪ್ರಾಬ್ಲಮ್ಸ್ ಇರ್ಬೋದು, ಏನೇ ಆಗಿರ್ಬೋದು, ಬಟ್ ಅವರು ಇಡೀ ದಿನದಲ್ಲಿ 1 ಸೆಕೆಂಡ್ ಆದ್ರೂ ಅವ್ರು ನಿಮ್ಮನ್ನ ನೆನಪು ಮಾಡ್ಕೊಳ್ತಾರೆ. ಯಾಕಂದ್ರೆ ಅವ್ರು ನಿಮ್ಮ ನೆನಪು ಅಥವಾ ನಿಮ್ಮನ್ನ ಕಳ್ಕೊಳ್ಲಿಕ್ಕೆ ಬಂತಲ್ವ ಎನರ್ಜಿ, ಆಲ್ರೆಡಿ ಕಳ್ಕೊಳ್ಲಿಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಅವರು ಪ್ರತಿ ಕ್ಷಣ ನಿಮ್ಮನ್ನ ನೆನಪು ಮಾಡ್ಕೊಳ್ಳದೆ ಅವ್ರಿಗೆ ಏನು ಕೆಲಸನೂ ಮಾಡಲ್ಲ. ಓಕೆನಾ, ಸೊ ಪ್ರತಿ ಕೆಲಸದಲ್ಲೂ ಪ್ರತಿ ಕ್ಷಣನೂ ಅವ್ರು ನಿಮ್ಮನ್ನ ನೆನಪು ಮಾಡ್ಕೊಳ್ತಿದ್ದಾರೆ. ಆ್ಯಂಡ್ ಕೆಲವೊಂದು ವಿಷಯಗಳು ನಿಮ್ಮಿಬ್ರ ಮಧ್ಯೆ ನಡೆದಂಥ ಘಟನೆಗಳು ನೆನಪಾದಾಗಲೆಲ್ಲದೂ ಕೂಡ ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನೀವಿರಬೇಕಿತ್ತು, ಈ ಕ್ಷಣ ನೀವಿರಬೇಕಿತ್ತು, ಅಥವಾ ಈ ಸಮಯದಲ್ಲಿ ನೀವಿರಬೇಕಿತ್ತು, ಆ ರೀತಿಯಾಗಿ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಸ್, ಇವತ್ತಿನ ದಿನ ನಿಮ್ಮ ಪರ್ಸನ್ ನಿಮ್ಮನ್ನ ನೆನ್ಪು ಮಾಡ್ಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆಯೇ ಯಾರಿಗೆ ನಿಮ್ಮ ಸಮಸ್ಯೆಗಳಿಗೆ ಯಂತ್ರಗಳನ್ನ ಬಳಸ್ಬೇಕಂತ ಇದ್ದೀರಾ, ರಿಲೇಷನ್ಶಿಪ್ಪಲ್ಲಿರ್ಬೋದು, ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ಆರೋಗ್ಯ ವಿಷಯದಲ್ಲಾಗಿರ್ಬೋದು, ಯಾವುದೇ ಸಮಸ್ಯೆಗಳಿರ್ಬೋದು, ಅದನ್ನು ನಂತರ ಮುಕ್ತವಾಗಿ ವಾಟ್ಸಪ್ಪಲ್ಲಿ ತಿಳಿಸಿ ಅಥವಾ ಡೈರೆಕ್ಟಾಗಿ ಕಾಲ್ ಮಾಡಿ ಇಂಥ ಸಮಸ್ಯೆ ಇದೆ ಮೇಡಮ್, ಇದಕ್ಕೆ ಯಂತ್ರಗಳು ಸಿಗ್ಬೋದಾ ಅಂತೇಳಿ ರಿಕ್ವೆಸ್ಟ್ ಮಾಡೋ ಮುಖಾಂತರ ನೀವು ಯಂತ್ರಗಳನ್ನು ಪಡ್ಕೊಳ್ಬೋದು. ಓಕೆನಾ, ಸೊ ನೀವು ಕಾಲ್ ಮಾಡಿ ಮಾತಾಡಬೇಕಿದ್ರೆ ನಿಮ್ಮ ವರ್ತನೆ ಕೂಡ ಸೌಮ್ಯವಾಗಿರಲಿ. ನೀವು ಇಲ್ಲೇನೋ ಕೇಳಿಸ್ಕೊಂಡು ಕಾಲ್ ಮಾಡಿ ಇನ್ನೇನೋ ಹೇಳಿ ಮಾಡೋದ್ರಿಂದ ನಿಮ್ಮ ವರ್ತನೆ ಹೇಗಿರುತ್ತೆ, ರಿಪ್ಲೈ ಹಾಗೆ ಬರುತ್ತೆ. ಸೊ ಹಾಗಾಗಿ ಸೌಮ್ಯವಾಗಿ ಅಥವಾ ರಿಕ್ವೆಸ್ಟ್ ಮುಖಾಂತರ ನೀವು ಕಾಲ್ ಮಾಡಿ, ಮೆಸೇಜ್ ಮಾಡಿ ಅಥವಾ ಕೇಳೋದ್ರಿಂದ ನಿಮಗೆ ಅನುಕೂಲ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸಿಗುವಂಥ ವಸ್ತುಗಳು ನಿಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ವರ್ತನೆ ಆದಷ್ಟು ಸೌಮ್ಯವಾಗಿರಲಿ. ನಿಮಗೆ ಬರೋ ರಿಪ್ಲೈ ಬರೋದು ಕೂಡ ಸೌಮ್ಯವಾಗೇ ಇರುತ್ತೆ. ಸೊ ಹಾಗಾಗಿ ಓಕೆನಾ, ಯಾರಿಗೆ ಯಂತ್ರಗಳನ್ನ ಪಡ್ಕೊಳ್ಬೇಕಂತ ಇದ್ದೀರಾ ಆದಷ್ಟು ಬೇಗ ಯಂತ್ರಗಳನ್ನು ನೀವು ರಿಕ್ವೆಸ್ಟ್ ಮಾಡಿ ಪಡ್ಕೊಳ್ಬೋದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.